ಇವತ್ತು ಈ ವೇದಿಕೆಯಲ್ಲಿ ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತ ಮತ್ತೋರ್ವ ಸಾಧಕಿ ನೀತು ವನಜಾಕ್ಷಿ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಸ್ಪರ್ಧಿಯಾಗಿ ಮಿಂಚಿದ್ದ ನೀತು ವನಜಾಕ್ಷಿ ಇವತ್ತು ರಾಜ್ಯಾದ್ಯಂತ ಮನೆಮಾತಾಗಿದ್ದಾರೆ. ಟ್ರಾನ್ಸ್ಜೆಂಡರ್ಸ್ ಪಾಲಿನ ರೋಲ್ ಮಾಡೆಲ್ ಅಂತಿರೋ ನೀತು ಬ್ಯೂಟಿ ಪಾರ್ಲರ್ ಉದ್ಯಮ, ಟ್ಯಾಟೂ ಆರ್ಟ್, ಮಾಡೆಲಿಂಗ್, ಆಕ್ಟಿಂಗ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಗದಗ ಜಿಲ್ಲೆಯ ಹೂವು ಕಟ್ಟುವ ಕುಟುಂಬವೊಂದರಲ್ಲಿ ಜನಿಸಿದ್ದ ಮಂಜುನಾಥ್ ಕಾಲಾನಂತರ ನೀತು ವನಜಾಕ್ಷಿಯಾಗಿ ಬದಲಾದಾಗ ಇವರನ್ನ ದೂರವಿಟ್ಟವರೇ ಹೆಚ್ಚು. ಆದ್ರೆ ಒಡಹುಟ್ಟಿದ ಅಕ್ಕನ ರಕ್ಷೆಯಿಂದ ಸಮಾಜದಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸ್ತಾ ಸಾಧನೆಯ ಪಯಣ ಆರಂಭಿಸಿದ್ದ ನೀತು ಅವರು ಬಾಲ್ಯದಿಂದಲೂ ಆಸೆಪಟ್ಟಿದ್ದ ಚಿತ್ರಕಲೆಯಲ್ಲಿ ಬದುಕು ಕಟ್ಟಿಕೊಳ್ಳುವ ಗುರಿಯೊಂದಿಗೆ ಟ್ಯಾಟೂ ಆರ್ಟಿಸ್ಟ್ ಆದ್ರು. ನಂತರ ಬ್ಯೂಟಿ ಪಾರ್ಲರ್ ಕೂಡ ಆರಂಭಿಸಿ ಯಶಸ್ಸು ಕಂಡ್ರು. ಸಾಧನೆಯ ತುಡಿತ ಅವರನ್ನ ಹೋಟೆಲ್ ಉದ್ಯಮಕ್ಕೂ ಕಾಲಿಡುವಂತೆ ಮಾಡ್ತು. ಉತ್ತರ ಕರ್ನಾಟಕ ಮೂಲದವರಾಗಿದ್ದರಿಂದ ಅಲ್ಲಿನ ಸೊಗಡನ್ನ ಇಟ್ಟುಕೊಂಡು ಘಮ ಘಮ ಎಂಬ ಹೆಸರಿನ ಹೋಟೆಲ್ ಶುರು ಮಾಡಿ ಯಶಸ್ವಿಯಾಗಿ ನಡೆಸ್ತಾ ಇರೋ ನೀತು 2019ರ ಮಿಸ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಜೆಂಡರ್ ಕ್ವೀನ್ ಸ್ಪರ್ಧೆಯಲ್ಲಿ ಗೆದ್ದು ಸೂಪರ್ ಕ್ವೀನ್ ಆಗಿ ಹೊರಹೊಮ್ಮಿದ್ರು. ಮಾಡೆಲಿಂಗ್ ಕ್ಷೇತ್ರದಿಂದ ಚಿತ್ರರಂಗಕ್ಕೂ ಕಾಲಿಟ್ಟಿರೋ ನೀತು ಕನ್ನಡ, ತೆಲುಗು, ತಮಿಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೆಚ್ಚು ಮನ್ನಣೆ ಸಿಗದ, ಪ್ರಾಧಾನ್ಯತೆ ಇರದ ಸಮುದಾಯಕ್ಕೆ ನೀತು ಹೊಸ ಶಕ್ತಿ ತುಂಬಿದ್ದಾರೆ. ನಾವು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಬಹುದು, ಯಾರ ಮುಂದೆಯೂ ಕೈ ಚಾಚುವ ಪ್ರಮೇಯವಿಲ್ಲ. ಪ್ರತಿಭೆಯನ್ನೇ ಬಂಡವಾಳ ಮಾಡಿಕೊಂಡು ಪರಿಶ್ರಮ ಪಟ್ರೆ ಇಡೀ ಸಮಾಜನೇ ನಮಗೆ ಸಲ್ಯೂಟ್ ಹೊಡೆಯುತ್ತೆ ಎನ್ನುವುದನ್ನ ನೀತು ವನಜಾಕ್ಷಿ ಪ್ರೂವ್ ಮಾಡಿದ್ದಾರೆ. ನೀತು ನಿಜಕ್ಕೂ ಟ್ರಾನ್ಸ್ಜೆಂಡರ್ ಸಮುದಾಯದ ದೊಡ್ಡ ಆತ್ಮವಿಶ್ವಾಸ, ದೊಡ್ಡ ಸ್ಫೂರ್ತಿ ಮತ್ತು ಸಾಧಕಿ. ಕನ್ನಡದ ಬಿಗ್ ಬಾಸ್, ಸೂಪರ್ ಕ್ವೀನ್ಸ್ ರಿಯಾಲಿಟಿ ಶೋಗಳಲ್ಲಿ ಮಿಂಚುವ ಮೂಲಕ ಕನ್ನಡಿಗರ ಮನೆಮಾತಾಗಿರೋ ನೀತು ವನಜಾಕ್ಷಿ ನಮ್ಮೆಲ್ಲರ ಪಾಲಿಗೂ ದೊಡ್ಡ ಸ್ಫೂರ್ತಿ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಒಂದು ಕಾಲದಲ್ಲಿ ಕನಸು ಕಾಣ್ತಿದ್ದೇವೆ, ಆ ಕನಸು ಇವತ್ತು ನಿಜ ಆಗಿದೆ ಅಂದರೆ ಅದಕ್ಕೆ ನನ್ನ ತಾಯಿ ಕಾರಣ. ಒಂದು ಗಂಡಾಗಿ ಹುಟ್ಟಿದ್ದೆ, ಬಟ್ ಮನಸ್ಸೆಲ್ಲ ಒಂದು ಶಕ್ತಿ, ಒಂದು ಹೆಣ್ಣಿನ ಶಕ್ತಿ. ನನಗೆ ಅನ್ನಿಸ್ತಿತ್ತು, ನಾನು ಯಾಕೆ ಈ ಥರ ಆಡ್ತಿದ್ದೀನಿ, ಬೇರೆಯವ್ರ ಥರ ನಾನು ಯಾಕಿಲ್ಲ. ಆಗೊಂದಲ್ಲ, ಸ್ಕೂಲ್ ಟೈಮಲ್ಲಿ ಸ್ಕೂಲ್ಗೆ ಹೋಗಬೇಕು, ನಡೆದ್ರು ಮಾತಾಡ್ತಾರೆ, ಕೂತರು ಮಾತಾಡ್ತಾರೆ, ಹಲವಾರು ಗೊಂದಲಗಳು. ಎಜುಕೇಷನ್ ಮಾಡಬೇಕಂತ ಹೊರಡ್ತಾ ಇದ್ದೀನಿ, ಆದರೆ ಜನ ಬಿಡ್ತಾ ಇಲ್ಲ. ಸೊ ಒಂದು ಸತಿ ನಿರ್ಧಾರ ತಗೊಂಡೆ ನಾನು, ಇಲ್ಲಿ ನಾನು ಮುಖ್ಯ, ನಾನು ಸರಿಯಾದ ದಾರಿ ತುಳಿದ್ರೆ ಸೊ ಜನ ಮೆಚ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂತು. ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಬರೀ ಭಿಕ್ಷಾಟನೆ ಅಷ್ಟೇನಾ ಜೀವನ? ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಸೊ ಇಲ್ಲಿ ಟ್ಯಾಲೆಂಟ್ ಇದ್ದರೆ ಜೆಂಡರ್ ಡಸಂಟ್ ಮ್ಯಾಟರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.